ಈಗ ಸಿಂಹರಾಶಿಯವರಿಗೆ ನೋಡ್ಬೋದು. ಸಿಂಹರಾಶಿಯವರಿಗೆ ನಾನು ವಿಶೇಷವಾಗಿ ನೋಡಿ ಪ್ರತಿ ಸರಿನೂ ವರ್ಷ ಭವಿಷ್ಯದಲ್ಲೂ ತಿಳ್ಕೊಟ್ಟಿದ್ದೀನಿ. ಸಿಂಹರಾಶಿಯವರಿಗೆ ಈ ಮಾರ್ಚ್, ಏಪ್ರಿಲ್, ಮೇ ತುಂಬ ಭಾಳ ಎಚ್ಚರಿಕೆಯಿಂದ ಇರೋಂಥದ್ದು, ಮತ್ತು ನವಂಬರ್, ಅಕ್ಟೋಬರಲ್ಲೂ ಕೂಡ ಭಾಳ ಎಚ್ಚರಿಕೆಯಿಂದ ಇರೋಂಥದ್ದು ಮಾಡಿ. ಅದರಲ್ಲೂ ಸಿಂಹರಾಶಿಯವರಿಗೆ ವಿಶೇಷವಾಗಿ ಡೈವರ್ಸ್ ಸಂಬಂಧಪಟ್ಟಂಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಲ್ಲೂ ಪ್ರೀತಿ ಸಂಬಂಧವಾಗಿರುವಂಥವ್ರಿಗೆ ಏನೋ ಒಂದು ಗೊಂದಲಗಳು ಕೂಡ ಇರುವಂಥದ್ದು ನಾವು ಕಾಣ್ತೀವಿ. ವಿಶೇಷವಾಗಿ ಮೊದಲನೇದಾಗಿ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳಕ್ಕೆ ಹೋದರೆ, ಲಗ್ನದಲ್ಲಿ ರಾಹುಕೇತುಗಳು ನಾವು ಇರುವಂಥದ್ದು ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಇಲ್ಲ ಒಂದು ಕಡೆ ರಾಹುಕೇತುಗಳು ಇರೋದ್ರಿಂದ ಈ ಮಾಟ ಮಂತ್ರ ಪ್ರಯೋಗಗಳಿಗೆ ಒಳಗಾಗುವಂಥದ್ದು, ಅಥವಾ ಏನಾದರೂ ಒಂದು ದೃಷ್ಟಿದೋಷಗಳಾಗುವಂಥದ್ದು, ಮನೆಯಲ್ಲಿ ಏನಾದರೂ ಒಂದು ಅನಾಹುತಗಳಾಗುವಂಥದ್ದು. ಯಾಕಂದರೆ ಕೇತು ಬೇರೆ ಸಪ್ತಮದಲ್ಲಿರುವಂಥ ಮಾರ್ಚ್ ತಿಂಗಳಲ್ಲಿ ಪೂರ್ಣ ತಿಂಗಳು ಕೇತು ಗ್ರಹ ಸಪ್ತಮದಲ್ಲಿದ್ದರೆ ಮನೆಯಲ್ಲಿ ಕಿರಿಕಿರಿ, ಸತಿಪತಿಯರಲ್ಲಿ ಏನೋ ಒಂದು ಜಗಳಗಳಾಗುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಕೆಲವೊಂದು ಕಡೆ ಶನಿ ಇದ್ದಾಗ ಏನಾಗುತ್ತೆ ಅಂದರೆ ಶೀತಲ ಸಮರ ಕೊಡ್ತಾನೆ. ಅದೇ ಕುಜಗ್ರಹ ಸಪ್ತಮದಲ್ಲಿತ್ತು ಅಂದರೆ, ಅದರಲ್ಲೂ ಕೇತು ಲಗ್ನದಲ್ಲಿದ್ದಾನೆ ಅಂದರೆ ಮುಗದೇ ಹೋಯ್ತಿನ. ತುಂಬ ಜಗಳ ಆಗ್ತಿರುತ್ತೆ ಮನೆಗಳಲ್ಲಿ, ಪಾಪ ಹೇಳೋದಕ್ಕೆ ಅಸಾಧ್ಯ, ಅಷ್ಟು ಜಗಳಗಳಾಗ್ತಾ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಮಾತನಾಡಿ. ಈಗ ಅವ್ರೇನಾದರೂ ಸತಿಪತಿಯರಲ್ಲಿ ಮಧ್ಯದಲ್ಲಿ ಸ್ವಲ್ಪ ಸಾಮರಸ್ಯ ಇರಲಿ, ಅವ್ರೇನೋ ಮಾತಾಡುವಾಗ ನೀವು ಸ್ವಲ್ಪ ಸೈಲೆಂಟ್ ಆಗಿರೋಂಥದ್ದು, ತಾಳ್ಮೆಯಿಂದ ಇರೋಂಥದ್ದು ಮಾಡಿ. ಅವಾಗ ಏನಾಗುತ್ತೆ, ಸ್ವಲ್ಪ ಮನೇಲಿ ಏನೊಂದು ಉಲ್ಬಣ ಪರಿಸ್ಥಿತಿಗೆ ಹೋಗೋದಿಲ್ಲ, ಅಲ್ಲಿಗೆ ಸರಿ ಹೋಗುತ್ತೆ. ಸ್ವಲ್ಪ ನೀವು ಮಾತಾಡಿ ಅವರು ಮಾತಾಡೋದು ದೊಡ್ಡ ಮಟ್ಟದಲ್ಲಿ ಜಗಳ ಆಗುತ್ತೆ, ಡೈವರ್ಸ್ ತನಕ ಹೋಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಸಪ್ತಮದಲ್ಲಿ ಇಷ್ಟು ಗ್ರಹ ಇದೆ, ಜೊತೆ ರಾಹು ಗ್ರಹನೂ ಇರುವಂಥದ್ದು, ಕುಜಗ್ರಹ ಇದೆ, ಬುಧಗ್ರಹ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದ್ದರೂ ಕೂಡ ರವಿ ಗ್ರಹನೂ ಇದ್ದಾನೆ, ಈ ಕಡೆ ಕುಜಗ್ರಹ ಇರುವಂಥದ್ದು, ಎಲ್ಲೊಂದು ಬಲವಾಗಿ ಮಾತಾಡುವಂಥದ್ದು, ಜೋರಾಗಿ ಮಾತಾಡುವಂಥದ್ದು, ಒಂದು ಡಾಮಿನೇಟಿಂಗ್ ರೀತಿಯಲ್ಲಿ ನನ್ನ ಮಾತೇ ನಡಿಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಏನಾಗುತ್ತೆ, ಸ್ವಲ್ಪ ಅನಾನುಕೂಲತೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದರಿಂದ ವಿಶೇಷವಾಗಿ ನಾನು ಹೇಳೋದು ಏನಂದರೆ, ಇದಕ್ಕೆ ಸಿಂಹರಾಶಿಗೆ ಕಾಳಸರ್ಪ ದೋಷ ಬೇರೆ ಇರೋಂಥದ್ದು. ಅಂದರೆ ನೋಡಿ, ಈ ಒಂದು ಗೋಚಾರದಲ್ಲಿ ಏನಾಗುತ್ತೆ ಅಂದರೆ, ಸಂಪೂರ್ಣ ಏನಂದರೆ ಈ ಕರ್ಕಟ ರಾಶಿಯಿಂದ ಕುಂಭರಾಶಿಯವರಿಗೆ ಈ 9 ಗ್ರಹಗಳು ಅಲ್ಲೇ ಇರುವಂಥದ್ದು. ಸೊ ಅದರಿಂದ ಕಾಳಸರ್ಪ ದೋಷ ಒಂದು ಉದ್ಭವ ಆಗಿರುವಂಥದ್ದು ನಾವು ಕಾಣ್ಬೋದು. ಅದರಲ್ಲೂ ವಿಶೇಷವಾಗಿ ಈ ಸಿಂಹರಾಶಿಯಿಂದನೇ ನಿಮಗೆ ಲಗ್ನದಲ್ಲಿ ಪಾಪಗ್ರಹಗಳಿರುವಂಥದ್ದು, ರಾಹುಕೇತುಗಳಿದ್ದರೆ ಸಾಮಾನ್ಯವಾಗಿ ಮಾಟ ಮಂತ್ರ ಪ್ರಯೋಗ ಅಥವಾ ಒಂದು ಸಮಯದಲ್ಲಿ ಏನಾದರೂ ಒತ್ತಡಗಳಿರುವಂಥದ್ದು, ನವಗ್ರಹ ದೋಷಗಳಿರುವಂಥದ್ದು ಕೂಡ ನಾವು ಕಾಣ್ಬೋದು. ಅದರಲ್ಲಿ ಆರೋಗ್ಯದಲ್ಲಿ ನಾವು ನೋಡೋದಿದ್ರೆ, ಆರೋಗ್ಯದಲ್ಲೂ ಕೂಡ ತುಂಬ ಒಂದು ವ್ಯತ್ಯಾಸ ಆಗುವಂಥದ್ದು, ಅದೇ ಮೂಲ ವ್ಯಾಧಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಬಾಧೆಗಳಿರುವಂಥದ್ದು ಇರುತ್ತೆ, ವಿಶೇಷವಾಗಿ ನಾವು ಕಾಣ್ಬೋದು. ಆದರೆ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಈ ಕಡೆ ಇಲ್ಲೊಂದು ಕಡೆ ರಾಹು ಇರುವಂಥದ್ದು, ಕೇತು ಇರುವಂಥದ್ದು, ಆದರೆ ಶುಭಗ್ರಹನಾದ ಬುಧನೇ ಇರೋದರಿಂದ ಎಲ್ಲ ಒಂದು ಕಡೆ ಇನ್ನೇನು ಲಾಸ್ ಆಯಿತು, ಏನೋ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಇದೆ ಅದೇ ಅನಿಸಿದ್ರು ಕೂಡ, ಬುಧಗ್ರಹ ಅಲ್ಲಿ ಏನೋ ಒಂದು ನಿಮ್ಮ ಬುದ್ಧಿವಂತಿಕೆ ಜಾಣ್ಮೆತನದಿಂದ ಸ್ವಲ್ಪ ಆ ಲಾಸಿಂದ ಹೊರಗಡೆ ಬರ್ತಿಲ್ಲ. ಲಾಭ ಬರದೇ ಇದ್ದರೂ ಕೂಡ ಏನೊಂದು ನಷ್ಟ ಆಗೋ ಸಾಧ್ಯತೆಗಳಿರುತ್ತೆ, ಅದು ಖಂಡಿತ ನಿಮಗೆ ತಡೆ ಹಿಡಿಯುವಂಥ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಹೊಸದಾಗಿ ವ್ಯಾಪಾರ ಮಾಡೋವಂಥವ್ರು ಭಾಳ ಎಚ್ಚರಿಕೆ ಇರುವಂಥದ್ದು ಮಾಡಿ. ನೋಡಿ, ಈಗ ಸಪ್ತಮದಲ್ಲಿ ರಾಹು ಇತ್ತು ಅಂದರೆ ಸಾಮಾನ್ಯವಾಗಿ ಯಾವುದೋ ಒಂದು ವ್ಯಾಪಾರ ಮಳಿಗೆ ಮಾಡಬೇಕು ಅಂತ ಇರುತ್ತೆ, ಯಾರೋ ಒಬ್ಬರು ಕಮ್ಮಿ ರೇಟಲ್ಲಿ ಮಾರೋವಂಥವ್ರು ಇರ್ತಾರೆ, ಅಂಥವ್ರ ಹತ್ರ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಮಾಡಿಬಿಡೋದು. ಮೊದಲೇ ಅಲ್ಲೇನೋ ದೋಷ ಇರುತ್ತೆ, ಅದು ಆ ಒಂದು ದೋಷ ಇರೋವಂಥ ಒಂದು ಅಂಗಡಿಗೆ ಹೋಗುವಂಥದ್ದು. ಅವರು ಆ ಅಂಗಡಿಲಿ ಮೊದಲೇ 2 ವರ್ಷದಿಂದ ತುಂಬ ಲಾಸ್ ಆಗಿ ತುಂಬ ತೊಂದರೆ ಮಾಡ್ಕೊಂಡಿರ್ತಾರೆ, ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂಡಿರ್ತಾರೆ. ಅಂಥ ಅಂಗಡಿ ಇವ್ರು ಕಮ್ಮಿ ಸಿಗುತ್ತೆ ಅಂತ ಇವರು ಹೋಗಿ ಮತ್ತೆ ಅಲ್ಲಿ ಏನೋ ಒಂದು ದೋಷ ಇರುತ್ತೆ, ಶುದ್ಧಿ ಮಾಡ್ಕೊಂಡಿರಲ್ಲ, ಹಂಗೆ ಹೋಗ್ಬಿಡ್ತಾರೆ, ಆವಾಗ ತೊಂದರೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದರಿಂದ ನವಗ್ರಹ ಶಾಂತಿ ಮಾಡ್ಕೊಳ್ಳೋಂಥದ್ದು ಮನೆಯಲ್ಲಿ ಅಥವಾ ವ್ಯಾಪಾರ ಸ್ಥಳಗಳಲ್ಲಿ ವಿಶೇಷವಾದ ಹೋಮ ಹವನಗಳು ಮಾಡ್ಕೊಳ್ಳಿ. ಮತ್ತು ಈ ಮಾಟ ಮಂತ್ರ ದೃಷ್ಟಿದೋಷ ನಿವಾರಣೆ ಯಂತ್ರ ಅಂತ ಬರುತ್ತೆ, ಆ ಒಂದು ಯಂತ್ರಗಳನ್ನ ಧಾರಣೆ ಮಾಡುವಂಥದ್ದು, ಮನೆಯಲ್ಲಿ ಅಷ್ಟದಿಗ್ಬಂಧನ ಸ್ಥಾಪನೆ ಮಾಡುವಂಥದ್ದು ಮಾಡಿ. ವಿಶೇಷವಾಗಿ ಈ ಕಟ್ಲೆಗಳು ಮಾಡೋವಂಥದ್ದು, ಹೋಮಗಳು ಮಾಡೋವಂಥದ್ದು ಮಾಡಿ. ಖಂಡಿತ ಆ ಒಂದು ದೋಷಗಳೇನಿದೆ ಸಂಪೂರ್ಣವಾಗಿ ನಿವಾರಣೆ ಆಗದೇ ಇದ್ದರೂ ಕೂಡ ಒಂದು 80 ಭಾಗ ನಿವಾರಣೆ ಆದರೂ ಕೂಡ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಅದರಿಂದ ಏನಾಗುತ್ತೆ ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಆಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸ್ವಲ್ಪ ಅನಾನುಕೂಲತೆ ಇದ್ದರೂ ಕೂಡ ಅದು ಸರಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲಿ ವಿಶೇಷವಾಗಿ ಅಷ್ಟಮದಲ್ಲಿ ಶನಿ ಇರುವಂಥದ್ದು ನೋಡಿ, ಆಯುಷ್ ವೃದ್ಧಿ ಅಂತ ಎಲ್ಲ ಒಂದು ಕಡೆ ಅಷ್ಟಮದಲ್ಲಿ ಶನಿ ಇದ್ದರೂ ಕೂಡ ಆಯುಷ್ ವೃದ್ಧಿ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾರೆ. ಅದರ ಲಾಭದಲ್ಲಿ ಗುರು ಇರುವಂಥದ್ದು, ಎಲ್ಲೋ ಒಂದು ಕಡೆ ಅಷ್ಟು ತೊಂದರೆ ಇದ್ದರೂ ಕೂಡ ನಿಮಗೆ ಗುರುವಿನ ಒಂದು ಪ್ರಭಾವದಿಂದ, ಗುರುಗಳ ಆಶೀರ್ವಾದ ಇರೋದರಿಂದ ಒಂದು ಗುರುವಿನ ಪುಣ್ಯಕ್ಷೇತ್ರಕ್ಕೆ ಹೋಗುವಂಥದ್ದು, ಧರ್ಮಸ್ಥಳ ಅಥವಾ ಇನ್ನು ವಿಶೇಷವಾದ ಒಂದು ಸ್ಥಳಗಳಿಗೆ ಹೋಗುವಂಥದ್ದು ಮಾಡಿ, ಪುಣ್ಯಕ್ಷೇತ್ರಗಳಿಗೆ ಅಲ್ಲಿ ಒಂದು ಪುಣ್ಯಕ್ಷೇತ್ರಗಳ ತೀರ್ಥ ಸ್ನಾನ ಮಾಡೋವಂಥದ್ದು, ಗೋವುಗಳಿಗೆ ಒಂದು ತಿನಿಸುಗಳು ಕೊಡುವಂಥದ್ದು ಮಾಡಿ. ವಿಶೇಷವಾಗಿ ಅದರಲ್ಲೂ ನೋಡಿ, ಲಗ್ನದಲ್ಲಿ ಕೇತು ಇರೋದ್ರಿಂದ ಕೇತು ಶಾಂತಿ ಮಾಡೋವಂಥದ್ದು ಮಾಡಿ. ನೋಡಿ, ಬಿಳಿ ಎಕ್ಕದ ಒಂದು ಗಣೇಶನ ತರುವಂಥದ್ದು, ಮನೆಯಲ್ಲಿಟ್ಟು ಅದನ್ನು ಸ್ಥಾಪನೆ ಮಾಡಿ. ನೋಡಿ, ಬರೀ ಗಣೇಶನ ತೊಂದರೆ ಆಗಲ್ಲ, ಅದು ಕೆಳಗಡೆ ಒಂದು ಶ್ರೀಚಕ್ರ ಇಡುವಂಥದ್ದು, ಅಥವಾ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಆಗುವಂಥ ರೀತಿಯಲ್ಲಿ ಕೆಲವೊಂದು ಯಂತ್ರಗಳು ಬರುತ್ತೆ. ಆವಾಗ ಏನಾಗುತ್ತೆ, ಆ ಒಂದು ಬಿಳಿ ಎಕ್ಕದ ಗಣೇಶನಿಗೆ ಪ್ರಾಣ ಪ್ರತಿಷ್ಠೆ ಬರುತ್ತೆ. ಆ ಒಂದು ಗಣೇಶನ ನೀವು 48 ದಿನ ಅಥವಾ 21 ದಿನ ಅಥವಾ 11 ದಿನ ಒಂದೊತ್ತು ಉಪವಾಸ ಇದ್ದು ಅದಕ್ಕೆ ಒಂದು ಬಿಲ್ವಪತ್ರೆ ಆಗಿರ್ಬೋದು, ತುಂಬೆ ಹೂವು ಆಗಿರ್ಬೋದು, ಅಥವಾ ನೀವು ಕುಂಕುಮಾರ್ಚನೆ ಮಾಡೋವಂಥದ್ದಾಗಿರ್ಬೋದು,
ಜೊತೆಗೆ ಬಿಳಿ ಎಕ್ಕದ ಹೂ ಇಡುವಂಥದ್ದು ಮತ್ತು ಬಿಲ್ಲೋಪತ್ರೆಯಿಂದ ಅದಕ್ಕೆ ಅರ್ಚನೆ ಮಾಡುವಂಥದ್ದು ಮಾಡಿ ಒಂದು ಕೇತುವಿನೊಂದು ಅಷ್ಟೋತ್ತರ ಹೇಳುವಂಥದ್ದು ಅಥವಾ ಕುಜನ ಒಂದು ಪ್ರಾರ್ಥನೆ ಮಾಡುವಂಥದ್ದು, ಷೋಡಶ ಮಂತ್ರಗಳನ್ನ ಹೇಳ್ಕೊಳ್ಳುವಂಥದ್ದು. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಗಣಾಧ್ಯಕ್ಷಾಯ ನಮಃ, ಪಾಲಚಂದ್ರಾಯ ನಮಃ, ಗಜಾನನಾಯ ನಮಃ. ಈ ರೀತಿ ಈ ಷೋಡಶ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಈ ಕೇತುವಿನ ಒಂದು ಪ್ರಭಾವ ಏನಿದೆ, ದುಷ್ಪರಿಣಾಮ ಏನಿದೆ ಅದು ಖಂಡಿತ ನಿಮಗೆ ನಿವಾರಣೆ ಆಗುವಂಥದ್ದು ನಾವು ಕಾಣ್ಬೋದು. ಅದರಲ್ಲೂ ವಿಶೇಷವಾಗಿ ನೋಡಿ, ರಾಹುಕೇತುಗಳು ಛಾಯಾಗ್ರಹಗಳಂತೀವಿ, ಇಲ್ಲೊಂದು ಕಡೆ ರಾಹುಕೇತುಗಳು ಇಲ್ಲವೇ ಇಲ್ಲ ಅಂತ ಕೂಡ ಹೇಳೋರಿದ್ದಾರೆ. ಆದರೆ ಅದ್ರ ಪ್ರಭಾವ ಏನಿದೆ ಅದು ತುಂಬ ಘೋರವಾಗಿರುತ್ತೆ. ಈಗ ನಾವು ಉಸಿರಾಡೋಂಥ ಗಾಳಿ ಕೂಡ ನಾವು ಕಾಣಲ್ಲ, ಅದನ್ನು ಉಸಿರಾಡ್ತಾ ಇರ್ತೀವಿ. ಅದೇ ರೀತಿ ಈ ರಾಹುಕೇತುಗಳು ಕಣ್ಣು ಕಾಣದೇ ಇರೋ ಛಾಯಾಗ್ರಹಗಳು ಇದ್ದರೂ ಕೂಡ ಈ ಸಪ್ತಗ್ರಹಗಳಕ್ಕಿಂತ ಬಲವಾಗಿ ನಮಗೆ ತೊಂದರೆ ಕೊಡುವಂಥದ್ದೇ ಛಾಯಾಗ್ರಹಗಳು, ಅದರಲ್ಲೂ ರಾಹುಕೇತುಗಳು ಸಾಮಾನ್ಯವಾಗಿ ನೀವು ಎಲ್ಲಿದ್ದರೂ ಕೂಡ ನಿಮಗೆ ತೊಂದರೆನೇ. ಅಂದರೆ ಲಾಭಸ್ಥಾನದಲ್ಲಿ ಬಿಟ್ಟು ಇನ್ನೆಲ್ಲ 11 ಮನೆಗಳಲ್ಲಿ ಲಾಭಸ್ಥಾನ ಬಿಟ್ಟು ಇನ್ನೆಲ್ಲೇ ಇದ್ದರೂ ಕೂಡ ಈ ರಾಹುಕೇತುಗಳು ತೊಂದರೆ ಕೊಡುತ್ತೆ. ನಾವು ಸಾಮಾನ್ಯವಾಗಿ ನೋಡಿದ್ದೀವಿ. ಉಪಚಯ ಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ಪಾಪಗ್ರಹಗಳು ತೊಂದರೆ ಮಾಡಲ್ಲ ಅಂತ ಹೇಳ್ತಾರೆ. ಆದರೆ ಕೇತು ಮಾತ್ರ ಎಲ್ಲಿದ್ದರೂ ಕೂಡ, ಕೇತು ಗ್ರಹ ಮಾತ್ರ ಯಾವುದೇ ಭಾವದಲ್ಲಿದ್ದರೂ ಕೂಡ ಆ ಭಾವನೆ ತಿಂದಾಕ್ಬಿಡುತ್ತೆ. ಅದು ಆ ಭಾವದಲ್ಲಿರುವಂಥ ಒಂದು ಒಳ್ಳೆ ತತ್ವನ ನಾಶ ಮಾಡಿಬಿಡುತ್ತೆ. ಎಲ್ಲಿವರೆಗೂ ಅಂದರೆ ಆ ಕೇತು ಶಾಂತಿ ಮಾಡ್ಕೊಬೇಕು. ನಾವು ಶಾಂತಿ ಮಾಡ್ಕೊಂಡಾಗ ಆ ಒಂದು ಪ್ರಭಾವ ನಿಮಗೆ ಖಂಡಿತವಾಗ್ಲೂ ಕಮ್ಮಿ ಆಗುವಂಥದ್ದು ನಾವು ಕಾಣ್ತೀವಿ. ಅದರಲ್ಲಿ ಈ ಒಂದು ಮಾರ್ಚ್ ತಿಂಗಳಲ್ಲಿ ನೋಡಿ ಅನಾಹುತಗಳಾಗುವಂಥದ್ದು, ವಾಹನ ಚಾಲನೆಯಲ್ಲಿ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು, ಕುಟುಂಬದ ಸದಸ್ಯರ ಆರೋಗ್ಯದಲ್ಲಿ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಅದರಲ್ಲೊಂದು ಕುಜನ ಪ್ರಭಾವ ಇರೋದ್ರಿಂದ ಚಿಕ್ಕಪುಟ್ಟ ಗಲಾಟೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಕುಜಗ್ರ ನಂತರ ನಿಮ್ಗೆ 1.5 ತಿಂಗಳು ಏಪ್ರಿಲ್ ನಂತರ ಮತ್ತೆ ನಿಮಗೆ ಡೈವರ್ಸ್ ಸಂಬಂಧಪಟ್ಟಂಗೆ ಕೋರ್ಟು ಕಚೇರಿ ತಿರುಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಮತ್ತು ಕುಜನ ಒಂದು ಪ್ರಭಾವ ಹೋದಾಗ ಈ ಕೇತು ಬಲವಾಗಿ ನಿಂತ್ಕೊತಾನೆ. ಮತ್ತು ಅಷ್ಟಮಕ್ಕೆ ನಿಮಗೆ ಪಾಪಗ್ರಹಗಳು ಬಂದಾಗ ಕೂಡ ನಿಮಗೆ ಡೈವರ್ಸ್ ಆಗೋ ಸಾಧ್ಯತೆಗಳು, ಸತಿಪತಿಯರಲ್ಲಿ ವಿರಸ, ಹಣದ ವಿಚಾರದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಧನ ವ್ಯಯ ಆಗುವಂಥದ್ದು, ಮತ್ತು ಈ ಬೇಡದಿರುವಂಥ ವಿಚಾರಗಳಿಗೆ ಹಣ ವ್ಯಯ ಆಗುವಂಥದ್ದು ಸಾಧ್ಯತೆಗಳು ಕೂಡ ನಾವು ಕಾಣ್ತೀವಿ. ನೋಡಿ, ಇದೆಲ್ಲ ನಿಮಗೆ ಪ್ರತಿಯೊಂದು ಗ್ರಹಗಳ ಮೇಲೆ ನಮ್ಗೆ ಆಟ ಇರುವಂಥದ್ದು. ಅದರಿಂದ ಆ ಗ್ರಹಗಳನ್ನ ನಾವು ಶಾಂತಿ ಮಾಡಿಕೊಂಡ್ರೆ, ಜೊತೆಗೆ ಯಾವುದಾದ್ರು ಒಂದು ದೇವರ ಅನುಷ್ಠಾನ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು.